ಗೈಸ್, ಇವತ್ತು ಮಾತ್ರ ಮಂಜು ಮ್ಯಾನ್ ಬಾಯ್ಸ್ ಆ್ಯಂಡ್ ಫ್ಯಾಮಿಲಿ ಸ್ಟಾರರ್ ಮೂವಿ. ವಿಜಯ್ ದೇವರಕೊಂಡ ರೊನಾಲ್ಡ್ ಹಾಕೋರ 2 ಗಂಟೆ 35 ನಿಮಿಷ ಮೂವಿ ಅದ. ಫಸ್ಟ್ ಹಾಫ್ ಸೂಪರ್ ಅದ, ಓಕೆನಾ, ಅಂತ ಪರಿ ಏನು ಸೂಪರ್ ಇಲ್ಲ, ಒಂದು ಡೀಸೆಂಟ್ ಮೂವಿ ಅಪ್ಪ ನಮಗೆ ಅನ್ಸದ. ಬಟ್ ಸೆಕೆಂಡ್ ಹಾಫ್ ನೋಡ್ಲಿಕ್ಕೆ ಕೊಡ್ತೀವಲ್ಲ, ಕಂಪ್ಲೀಟ್ ರಿವ್ಯೂ ಮಾಡೋಕ್ಕೆ ತಪ್ಪಲೆ ವಿಡಿಯೋಕ್ಕೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಬಾಯ್ಸ್ ಬಗ್ಗೆ ನಾವು ಮಾತಾಡೋಕೆ ಮಲಯಾಳಂದಾಗಿ ಆಲ್ರೆಡಿ ಬ್ಲಾಕ್ ಬಸ್ಟರ್ ಮೂವಿ ಇಟ್ಟಾಗಿದೆ. ನಿನ್ನೆ ತೆಲುಗುದಾಗೂ ರಿಲೀಸ್ ಆಗಿದೆ. ತೆಲುಗು ಡಬ್ಬಿಂಗ್ ಸೂಪರ್ ಅದ. ನೈಟೇ ಮೂವಿ ನೋಡ್ಬೇಕಂತ ಮಾಡಿದೆ, ಬಟ್ ನೈಟ್ ನನಗೆ ಹೋಗಕ್ಕಾಗಲಿಲ್ಲ. ಮಾರ್ನಿಂಗ್ ಮೂವಿ ನೋಡ್ಲಿಕ್ಕೆ ಹೋಗಿದ್ದೀನ, ಶೋ ಕ್ಯಾನ್ಸಲ್ 10:30. ఇప్పుడే ఉందని చెప్పినారు కదా మీరు 10:30కి. కానీ లేదండి సార్, ఇందాక వాళ్ళతో మాట్లాడి మరి బుకింగ్ చేసుకున్నావు కదా ఆన్లైన్, ఎట్లా మరి? రిటర్న్ చేసేస్తారమ్మా, ಮತ್ತು 11 o'clock ಮತ್ತು ಶೋ ಕ್ಯಾನ್ಸಲ್. ಮಂಜು ಮ್ಯಾನ್ ಬಾಯ್ಸ್ 10 ಶೋ ಅಂತಂದ್ರೆ ಕ್ಯಾನ್ಸಲ್ ಮಾಡಿಬಿಟ್ರಿ. ಈಗ ಏನು ಮಾಡ್ಬೇಕು ನೋಡಮ್ಮ, ಈಗ ಮತ್ತೊಂದು ಶೋ. ಆ್ಯಂಡ್ 11:30ಗೆ ಫೈನಲಿ ಒಂದು ಬೇರೆ ತೆಗೆದೇ ಶೋ ಚಾಲು ಇತ್ತು, ಅಲ್ಲಿ ಮೂವಿ ನೋಡ್ಕೊಂಡು ಬಂದಿನ. ಅದ್ರ ಸಲಕ್ಕೆ ಸ್ವಲ್ಪ ಲೇಟ್ ಆಯಿತು. ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ರೊನಾಲ್ಡ್ ಠಾಕೂರ್ ಆ್ಯಂಡ್ ವಿಜಯ್ ದೇವರಕೊಂಡ ಮೂವಿ. ಈಗ ವಿಜಯ್ ದೇವರಕೊಂಡ ಲೈಗರ್ ಮೂವಿ ಮಾಡಿದ್ಮೇಲೆ ಅದೇ ಆ್ಯಟಿಟ್ಯೂಡ್ ನನಗೆ ಅನಿಸಿದ್ದು, ಅದೇ ಆ್ಯಕ್ಟಿಂಗ್ ನನಗೆ ಅನಿಸಿದ್ದು, ಅದೇ ಡೈಲಾಗ್ ನನಗೆ ಅನಿಸಿದ್ದು. ಮೂವಿ ನೋಡೋ ಮಟ್ಟಿಗೆ ಮತ್ತು ಗೀತಾ ಗೋವಿಂದ ಮೂವಿ ಹೆಂಗಿತ್ತು, ಅದೇ ಒಂದು ಪಾಯಿಂಟ್ ಮೂವಿ ಎಕ್ಸಾಂಪಲ್ ನನಗೆ ಅನಿಸಿದ್ದು. ಫಸ್ಟ್ ಹಾಫ್ ಸಿಂಪಲ್ ಅಪ್ಲೇ ಮೂವಿ ಸ್ಟೋರಿ ಹೋಗ್ತಿರ್ತದೆ. ಸೆಕೆಂಡ್ ಹಾಫ್ ಮೂವಿ ಸ್ಟೋರಿ ಬರ್ತದಲ್ಲ, ಅದು ಎಕ್ಕಡೋ ಹೋಗ್ತದ. ಒಂದು ಕಡೆಗೆ ಚಲೋ ಅನಿಸ್ತದ, ಒಂದು ಕಡೆಗೆ ಡಿಸಪಾಯಿಂಟ್ನೂ ಮಾಡ್ತದ. ಒಂದು ಕಡೆಗೆ ಇಬ್ಬರು ಜಗಳ ಆಡ್ತಾರೆ, ಒಂದು ಕಡೆಗೆ ಇಬ್ಬರು ಮತ್ತೆ ಕಲಿತಾರ. ಇದೆಲ್ಲ ಪಾಯಿಂಟ್ ಸೆಕೆಂಡ್ ಹಾಫ್ನಾಗ ಎಲ್ಲ ಪ್ರಾಬ್ಲಮೆಟಿಕ್ಲಿ ಎಲ್ಲ ತೋರಿಸಿದ್ರು. ಅದೊಂದು ಪಾಯಿಂಟ್ ನನಗೆ ಬಿಲ್ಕುಲ್ ಅರ್ಥ ಆಗಲಿಲ್ಲ. ಈಗ ಫಸ್ಟ್ ಹಾಫ್ ಸ್ಟೋರಿ ನಾವು ಹೇಳ್ಬೇಕಂದ್ರು, ಗೋವರ್ಧನ್ ಅವ್ನ ಫ್ಯಾಮ್ಲಿಗೆಲ್ಲ ಚಲೋ ಆಗಿ ನೋಡ್ಕೊಳತನ, ರೆಸ್ಪಾನ್ಸ್ ಆಗಿ ಅವ್ರ ಫ್ಯಾಮ್ಲಿಗೆಲ್ಲ ಹ್ಯಾಪಿದಾಗ ಇಡ್ಲತನ. ಒಂದು ಚಲೋ ನೌಕರಿ ಬಂದಮೇಲೆ ನಾವು ಫ್ಯಾಮ್ಲಿ ಸಲಕ್ಕೆ ಸ್ಯಾಕ್ರಿಫೈಸ್ ಮಾಡ್ತಾನೋ, ಓಕೆನಾ, ನನ್ನ ಫ್ಯಾಮ್ಲಿಗೆ ಎಲ್ಲಿ ಬುಟ್ಟಿಗೆ ಹೋಗಲ್ಲ. ಇದೊಂದು ಪಾಯಿಂಟ್ ಹೇಳ್ತಾನೆ. ಒಂದು ಪಾಯಿಂಟ್ ನನಗೆಲ್ಲ ಇಷ್ಟ ಆಗಿತ್ತು. ಆ್ಯಂಡ್ ಸೆಕೆಂಡ್ ಒಂದು ಗೋವರ್ಧನ್ ರಾಷನ್ ದುಕಾನ್ಗೆ ಹೋಗ್ತಾನಲ್ಲ, ಆಧಾರ್ ಕಾರ್ಡ್ ಎಲ್ಲ ತೊಂದಿಸಿ ಉಳ್ಳಾಗಡ್ಡಿ ಎಲ್ಲ ತರ್ತಾನೆ. ಅದು ಒಂದು ಮಿಡಲ್ ಕ್ಲಾಸಲ್ಲಿ ಸ್ಟೋರಿ ನಮಗೆ ಅನ್ಸದ. ಕಾಮಿಡಿ ಸೀನು ಜನ್ರೇಟ್ ಆಗ್ತದ, ಅದೊಂದು ಪಾಯಿಂಟ್ ನನಗೆ ಓಕೆ ನಮಗೆ ಅನ್ಸದ. ಬಟ್ ನಂದಿನಿ ಇವ್ರ ಮನೆಗೆ ಯಾವಾಗ ಕಿರಾಯಿ ಇರ್ಲಕ್ಕೆ ಬರ್ತಾರಲ್ಲ, ಅಲ್ಲೇ ಎಲ್ಲ ಪ್ರಾಬ್ಲಮ್ ಚಾಲತ್ತದ. ಆ್ಯಂಡ್ ಸೆಕೆಂಡ್ ಹಾಫ್ ಯಾರು ಬರ್ದಾರಪ್ಪ ಸ್ಟೋರಿ ನನಗೆ ಅನಿಸಿದ್ದು ಮೂವಿ ನೋಡೋ ಮಟ್ಟಿಗೆ ಟಾರ್ಚರ್, ಓಕೆನಾ. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಫ್ರೆಂಡ್ಸು, ನಾವು ಯಾವಾಗನ ರಾತ್ರಿ ಊಟ ಮಾಡ್ಲಿಕ್ಕೆ ಕೊಡ್ತೀವಿ, ನೈಟ್ ಟಿ ವಿ ಚಾಲೂ ಮಾಡ್ತೀವಿ, ಓಕೆನಾ. ಯಾವುದನ್ನ ಮೂವಿ ಬಂತಂದ್ರೆ ನೋಡ್ತೀವಿ, ಇಷ್ಟ ಆಯ್ತು ಪೂರ ಕಂಪ್ಲೀಟ್ ಮಾಡ್ತೀವಿ, ಇಷ್ಟ ಅಲ್ಲಿಕ್ಕೆ ಅಲ್ಲಿಗೆ ಬಂದ್ ಮಾಡಿಬಿಡ್ತೀವಿ. ಮತ್ತು ಯಾವಾಗನ ಅಲ್ಲಿ ಟಿ ವಿ ಚಾಲೂ ಮಾಡಿದಾಗ ಯಾವ್ದನ್ನ ಮೂವಿ ನಡೀತಾ ನೋಡ್ತೀವಿ, ಎಲ್ಲಕ್ರೂ ಬಿಟ್ಬಿಡ್ತೀವಿ ಇಷ್ಟ ಅಲ್ಲಿಗೆ. ಫ್ಯಾಮಿಲಿ ಸ್ಟಾರ್ ಮೂವಿನೂ ಹಿಂಗೆ ಅದ, ನೀವು ನೋಡಿದ್ರೂ ಸರಿಯಾಗದ, ನೋಡ್ಲಿಕ್ಕೂ ಓಕೆ ಅದ. ಹಂಗೆ ನನಗೆ ಅನಿಸಿದ್ದು ಫಸ್ಟ್ ಹಾಫ್ ಮಾತಾಡ್ಬೇಕಂದ್ರು. ಈಗ ಪ್ರಾಬ್ಲಮ್ ಏನು, ಇದು ಮೂವಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗ್ತದೆ ಆ್ಯಕ್ಚುಲಿ ಅವ್ನುಗಳಿಗೆ ಏನಾಗದ, ರೊನಾಲ್ಡ್ ಠಾಕೂರ್ಗಳಿಗೆ ಏನಾಗದ. ಇದು ಮೂವಿ ನೋಡಿದ್ಮೇಲೆ ನಿಮಗೆ ಡೀಟೇಲಾಗಿ ಗೊತ್ತಾಗ್ತದೆ ಒಂದು ಫ್ಯಾಮಿಲಿ ಸ್ಟಾರಲ್ಲಿ ಮೂವಿ ಹೆಂಗಿರ್ಬೇಕಂತ. ಅದೊಂದು ಪಾಯಿಂಟ್ ಸ್ಟಾರ್ಟಿಂಗ್ ತೋರಿಸ್ಬೇಕಿತ್ತು. ಫಸ್ಟ್ ಹಾಫ್ನಾಗ ಡಾಕ್ಟರ್ಸರು ಒಂದು ಇಮೋಷ್ನಲ್ ಆಗಿ ಎಲ್ಲಿ ಕನೆಕ್ಟ್ ಮಾಡಬೇಕಿತ್ತು, ಎಲ್ಲಿ ಕನೆಕ್ಟ್ ಮಾಡಿಲ್ಲ. ಇದೊಂದು ಪಾಯಿಂಟ್ ನನಗೆ ಡಿಸಪಾಯಿಂಟೇ ಮಾಡಿದೆ. ಯಾಕಂದ್ರೆ ಒಂದು ಮಿಡಲ್ ಕ್ಲಾಸ್ ಅನ್ಸೆ ಹೆಂಗಿರ್ತಾನೆ, ಅವ್ನು ಎಲ್ಲದಕ್ಕೂ ಸ್ಯಾಕ್ರಿಫೈಸ್ ಮಾಡ್ತಾನೆ, ಓಕೆನಾ. ಆ ಥರ ಇಮೋಷ್ನಲ್ ಆಗಿರಬೇಕು ಫಿಲ್ಮ್, ಆ ಥರ ಕನೆಕ್ಟಾಗಿರ್ಬೇಕು. ಕನೆಕ್ಟಾಗಿ ಎಲ್ಲಿ ಇರೋಲ್ಲ ಫಿಲ್ಮ್ ನೋಡೋ ಮಟ್ಟಿಗೆ. ಅವ್ರ ಕಷ್ಟ ಏನು, ಅವ್ರ ದುಃಖ ಏನು, ಚಲೋ ಬೈಕ್ ತೊಗೋಬೇಕು, ಚಲೋ ಕಾರ್ ತೊಗೋಬೇಕು, ಚಲೋ ಮನೆ ತೊಗೋಬೇಕಂದ್ರೆ ಎಲ್ಲ ನೋಡಿಕಿಸ್ ಮಾಡ್ಬೇಕತ್ತ ಎಲ್ಲೋಟು ಖರ್ಚು. ಆ ಸಲಿಗೆ ಅವ್ರು ಎಲ್ಲೋಟು ಖರ್ಚು ಬಜೆಟ್ ಮಾಡಿಕಿಸಿ ಇಟ್ಕೋಬೇಕತ್ತದ ಅವ್ರು. ನಂದಿನಿ ಅವ್ರ ಮನೆಗೆ ಬಂದಮೇಲೆ ಒಂದು ಚಲೋ ನೌಕರಿ ಇವ್ನಿಗೆ ಸಿಗುತ್ತದ. 2 ವರ್ಷದಿಂದ ಡಿಪಾಸಿಟ್ ಅವ್ನು ತೊಗೊಂಡ್ಗಿಸಿ ಸಿಕ್ಕಲ್ಲೇ ರೊಕ್ಕ ಎಲ್ಲ ಖರ್ಚು ಮಾಡ್ತಾನೆ. 1 ಕೋಟಿ ಐಫೋನ್ ತೊಗೋತಾನ, ಬಂಗಾರ ತೊಗೋತಾನ, ಕಾರ್ ತೊಗೋತಾನ, ಈಗೆಲ್ಲ ಖತಮ್ ಮಾಡಿಬಿಡ್ತಾನೆ. ಈಗ ಮತ್ತು ನೆಕ್ಸ್ಟ್ EMI ಕಟ್ಟೋದಿರ್ತದೆ ಅವನಿಗೆ. ಅದು ಮತ್ತು EMI ಕಟ್ಟಬೇಕಂದ್ರೆ ಯಾರಿಗಾನ ಚಲೋ ಆಗಿ ಕೇಳಬೇಕು, ಒಂದು ರೆಸ್ಪಾನ್ಸ್ ಆಗಿ ಕೇಳಬೇಕು. ಸರ್ ನಂದು ಈ ತಿಂಗಳದ್ದು EMI ಕಟ್ಟದ, ಸ್ವಲ್ಪ ಬ್ಯಾಂಕ್ನ ರೊಕ್ಕ ಹಾಕ್ರಿ ಅಂತ ಒಂದು ಮಾತು ಹೇಳ್ಬೇಕಂತಂದ್ರೆ ಹೇಳಬೇಕಲ್ಲ, ಹಂಗೆ ಹೇಳಲ್ಲ ಆ್ಯಟಿಟ್ಯೂಡ್. ಅದು ಇದೇನು ಹೇಳತ್ತನಪ್ಪ ಅಂತ ನಮಗೊಂದು ಪಾಯಿಂಟ್ ಅನಿಸದ. ಆ್ಯಂಡ್ ಅಮೆರಿಕಾಗೆ ಹೋದ್ಮೇಲೆ ಗೋವರ್ಧನ್ ಕ್ಯಾರೆಕ್ಟರ್ ಬೇರೆ ಲೆವೆಲ್ದಾಗ ಅದು, ಓಕೆನಾ. ಈಗ ಅಮೆರಿಕಾಗೆ ಹೋದ್ಮೇಲೆ ಲುಂಗಿ ಉಟ್ಕತಾನ, ಬನಿಯನ್ ಉಟ್ಕತಾನ, ಅದೇ ಆಫೀಸ್ದಾಗ ತಿರುಗಿ ಆಡ್ತಾನ, ಇದೆಲ್ಲ ಓಕೆ. ಅವು ಹಂಗೆ ಇದ್ದಿನಂಗೆ ತೋರಿಸಲಾಗೇನ. ನಂದು ಆ್ಯಟಿಟ್ಯೂಡ್ ಹಿಂಗೆ ಅದಂತ ಫಿಲ್ಮ್ನಲ್ಲಿ ಅದೊಂದು ಪಾಯಿಂಟ್ ತೋರಿಸ್ಯಾರ, ಬಿಲ್ಕುಲ್ ನನಗೆ ಅರ್ಥ ಆಗಲಿಲ್ಲ. ಆ್ಯಂಡ್ ನಾವು ಮಾತಾಡ್ಬೇಕು ರೊನಾಲ್ಡ್ ಠಾಕೂರ್ ಫಿಲ್ಮ್ನಲ್ಲಿ ಒಂದು ಸ್ಟ್ರೆಂತ್ ಆಗಿ ಫಿಲ್ಮ್ದು ಹೋಗಿರೋ ನನಗೆ ಅನ್ಸದ. ಆ್ಯಂಡ್ ಫ್ಯಾಮ್ಲಿ ಮಿಡಲ್ ಕ್ಲಾಸ್ ಮೇಲೆ ಒಂದು ಮಜಾಕ್ ಮಾಡ್ದಂಗೆ ಆಯಿತು. ಒಂದು ಪಾಯಿಂಟ್ ನಾವು ಮಾತಾಡ್ಬೇಕಂದ್ರೆ ಒಂದು ಫ್ಯಾಮ್ಲಿ ಮೇಲೆ ರೆಸ್ಪಾನ್ಸ್ ತೊಂದಿಗೆಸಿ ಒಂದು ಜಿಮ್ಮೆದಾರಿ ಇಲಾಚೆ ಒಂದು ಇಮೋಷ್ನಲ್ ಆಗಿ ಫಿಲ್ಮ್ ಕನೆಕ್ಟ್ ಮಾಡಬೇಕಂತೂ ಕನೆಕ್ಟ್ ಎಲ್ಲಿ ಮಾಡಲ್ಲ. ಇಬ್ಬರು ಒಂದು ಸರ್ ಜಗಳ ಆಡ್ತಾರೆ, ಒಂದು ಸರ್ ಮತ್ತು ಕಡೆ ಕತ್ತಾರೆ, ಮತ್ತು ಕಲಿತಾರೆ, ಮತ್ತು ಜಗಳ ಆಗ್ತದೆ. ಇದೆಲ್ಲ ಪಾಯಿಂಟ್ ಮ್ಯಾಕ್ ತೆಳಗು ಸ್ಟೋರಿ ಎಲ್ಲ ಪಾಯಿಂಟ್ ಡಿಸಪಾಯಿಂಟೇ ಮಾಡ್ತದೆ ಮೂವಿ ನೋಡೋ ಮಟ್ಟಿಗೆ. ಇದೆಲ್ಲ ನನಗೆ ಅನಿಸಿದ್ದು ಮೂವಿ ನೋಡೋ ಮಟ್ಟಿಗೆ. ನೀವು ಲಾಜಿಕ್ ಇಟ್ಕೊಂಡು ಒಂದು ಚಲೋ ಸ್ಟೋರಿ ಆದಪ್ಪ, ಫಸ್ಟ್ ಹಾಫ್ ಸರಿಯಾಗಿತ್ತು, ಸೆಕೆಂಡ್ ಹಾಫ್ ಇನ್ನೂ ಸ್ಟೋರಿ ಸರಿಯಾಗಿರುತ್ತೆ ಅಂತ ಅನ್ಕೋಬೇಡ್ರಿ. तो नेक्स्ट ನಾವು ಮಾತಾಡೋ ಮಂಜು ಮ್ಯಾನ್ ಬಾಯ್ಸ್
ತೆಲುಗು ಡಬ್ಬಿಂಗ್ ಸರಿಯಾಗದ. ಏನಪ್ಪ ಸ್ಟೋರಿ ಹಿಂಗಿತ್ತು ಅಂದ್ರೆ ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಸಣ್ಣಾಗಿಲ್ಲಾಗ ನಾವು ಎಷ್ಟೋ ಮಂದಿ ಫ್ರೆಂಡ್ಶಿಪ್ ಇರ್ತೀವಿ. ಫಿಕ್ಸ್ ಅయింది 10-12 ಮಂದಿ ಫ್ರೆಂಡ್ಶಿಪ್ ಇರ್ತವೆ. ಅವ್ರು ಎಲ್ಲೇನ ತಿರುಗಾಡ್ಬೇಕಂದ್ರೆ ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ಇವ್ರದ್ದು ಒಂದು ಪ್ಲ್ಯಾನ್ ಇರ್ತದೆ ಗೋವಾಕ್ಕೆ ಹೋಗ್ಬೇಕಂತ. ಬಟ್ ಗೋವಾಕ್ಕೆ ಹೋಗ್ಲಿಕ್ಕೆ ಅವ್ರ ಮೇಲೆ ದುಡ್ಡು ಇರೋಲ್ಲ. ಸೆಕೆಂಡ್ ಅವ್ರು ಎಕಡೋ ಪ್ಲ್ಯಾನ್ ಮಾಡ್ತಾರೆ. ಆ್ಯಂಡ್ ಸ್ಟಾರ್ಟಿಂಗ್ ನಾವು ಮಾತಾಡುವಾಗ ಕಮಲ್ ಹಸನ್ ಲಸಿ ಮೂವಿ ಸ್ಟಾರ್ಟ್ ಆಗ್ತದೆ, ಕಮಲ್ ಹಸನ್ ಲಸಿ ಮೂವಿ ಎಂಡ್ ಆಗ್ತದೆ. ಬಟ್ ಅದ್ರೊಳಗೆ ನಡ್ಬರ್ಕ್ ಏನೇನು ಪ್ರಾಬ್ಲಮ್ ಆಗೋದಿಲ್ಲ. ಕೊಡಂಗಲ್ ಬಗ್ಗೆದಾಗಲಿ, ಅದು ಜರ್ನಿ ಮಾಡೋದಾಗಲಿ, ಅವ್ರ ಎಂಜಾಯ್ಮೆಂಟ್ ಆಗಲಿ, ಅವ್ರ ಲೈಫ್ ಸ್ಟೈಲ್ ಆಗಲಿ ಮಜಾ ಬರ್ತದೆ ಮೂವಿ ನೋಡೋ ಮಟ್ಟಿಗೆ. ಆ್ಯಂಡ್ ಕೇರಳಾಸೆ ಕೊಡಂಗಲ್ ಹೋಗ್ತಾರೆ ಅವರು. ಅಲ್ಲಿ ಹೋದ್ಮೇಲೆ ಒಂದು ಪಾರ್ಕ್ನಲ್ಲಿ ಒಂದು ದೊಡ್ಡ ಟೆಗ್ ಇರ್ತದೆ. ಟೆಗ್ ಒಳಗೆ ಮನುಷ್ಯ ಸಿಗೇ ಹೋಗ್ತಾನೆ. ಅದು ಡೇಂಜರ್ ಪಾಯಿಂಟ್ ಅದ ಬಸ್. ಮೂವಿ ನೋಡೋ ಮಟ್ಟಿಗೆ ನಿಮಗೆ ಆ ಥರ ಇಮೋಷ್ನಲ್ ಮಾಡ್ತದೆ. ಏನು ಥ್ರಿಲ್ ಸಸ್ಪೆನ್ಸ್ ಅದ ಫಿಲ್ಮ್ನಲ್ಲಿ. ಅದು ಒಂದು ರಿಯಲ್ ಆಗಿ ಸ್ಟೋರಿನೇ ಅದ. ಎಂಡಿಂಗ್ದಾಗ ಡಾಕ್ಟರ್ ಸರ್ ಚಲೋ ಆಗಿ ತೋರಿಸ್ಯದ. ಬಟ್ ಡಬ್ಬಿಂಗ್ ಸೂಪರ್ ಅದ ಬಸ್. ಯಾಕಂದ್ರೆ ನಾನು ತೆಲುಗುದಾಗ ನೋಡಿನಲ್ಲ, ತೆಲುಗು ಡಬ್ಬಿಂಗ್ ಸೂಪರ್ ನನಗೆ ಅನ್ಸದ. ಮೂವಿ ನೋಡೋ ಮಟ್ಟಿಗೆ ನಿಮಗೆ ಎಲ್ಲೇ ಡಿಸಪಾಯಿಂಟ್ ಮಾಡಿಲ್ಲ. ಶಾರ್ಟ್ ಬೈ ಶಾರ್ಟ್, ಫ್ರೇಮ್ ಬೈ ಫ್ರೇಮ್, ಕ್ಯಾಮ್ರಾ ಆ್ಯಂಗಲ್ಸ್ ಆಗಲಿ, ಸೌಂಡ್ ಡಿಸೈನಿಂಗ್ ಆಗಲಿ, ಮತ್ತು VFX ಆಗಲಿ, CG ಆಗಲಿ, ಮತ್ತು ಫಿಲ್ಮ್ನಲ್ಲಿ ಮಳೆ ಎಲ್ಲ ಬರ್ತಲ್ಲ, ಕ್ಲಾರಿಟಿಯಾಗಿ ನಮಗೆ ಚಲೋ ಆಗಿ ಪಾಯಿಂಟ್ ಎಲ್ಲ ಚಲೋ ನಮಗೆ ಅನ್ಸದ. ಡೆಫಿನೆಟ್ಲಿ ಇದು ಫ್ಯಾಮಿಲಿ ವಾಚಬಲ್ ಮೂವಿ ಅದ. ಸ್ವಲ್ಪ ಅದು ಹೆಂಗೆ ಟೆಗ್ನಾಗ ಬೀಳ್ತಾನಲ್ಲ, ಅಲ್ಲಿ ಥೋಡೆ ಭಯಂಕರ ಸೀನ್ಗಳು ಫಿಲ್ಮಲ್ಲಿ. ಅದು ಪಾಯಿಂಟ್ ನಮಗೆ ಮಜಾ ಬರ್ತಾವೆ ಮೂವಿ ನೋಡೋ ಮಟ್ಟಿಗೆ. ಫೈನಲ್ ಮಾತಾಡ್ಬೇಕಂದ್ರೆ ಒಂದು ಎಂಜಾಯ್ ಆದ ಮೂವಿ. ಬಟ್ ಮೂವಿ ಎಲ್ಲೇ ನಿಮಗೆ ಡಿಸಪಾಯಿಂಟ್ ಮಾಡಿಲ್ಲ. ಒಂದು ಕ್ರೇಜಿಲೆಸ್ ಮೂವಿ ನೀವು ನೋಡ್ತಾ ಇರ್ತೀರಿ. ಹಾಂಪ್ಪ ನಾವು ಹಿಂಗೆ ಮಾಡಿವಲ್ಲ ಎಂಜಾಯ್, ಹೆಂಗೆ ನಾವು ತಿರುಗಾಡ್ಲಕ್ಕೆ ಹೋಗಿವಲ್ಲ, ಅಲ್ಲೆಲ್ಲ ದೊಡ್ಡ ಪ್ರಾಬ್ಲಮ್ ಆದಮೇಲೆ ಹೆಂಗೆ ಕಾರಣಲೆಸ್ ಹೊರಗೆ ನಾವು ಬಂದೀವಿ ಅಂತ ಫಿಲಿಮ್ ಒಂದು ಪಾಯಿಂಟ್ ಹೇಳಕ್ಕೆ ಕೋಶಿಶ್ ಮಾಡ್ತಾರೆ. ಒಂದು ಫ್ಲ್ಯಾಶ್ ಬ್ಯಾಕ್ ಇಮೋಷ್ನಲ್ ಜರ್ನಿ ನಿಮಗೆ ತೋರ್ಸ್ಲಕ್ಕೆ ಇದು ಫಿಲ್ಮ್ ಕೋಶಿಶ್ ಮಾಡ್ತಾರೆ ನಿಮಗೂ. ಮೂವಿ ನನಗೆ ಎಲ್ಲೇ ಡಿಸಪಾಯಿಂಟ್ ಮಾಡಲ್ಲ. ಒಂದು ಕ್ರೇಜಿಲೆಸ್ಸೇ ಮೂವಿ ಮಜಾ ಬಂದಿತ್ತು ಮೂವಿ ನೋಡೋ ಮಟ್ಟಿಗೆ. ಸೈತಾನ್ ಒಂಟಗದಿ. ಆ್ಯಂಡ್ ನ್ಯೂ ಆ್ಯಕ್ಟರ್ ಅದ ಫಿಲ್ಮಲ್ಲಿ. ಸುಭಾಷ್ ಹೊರಗೆ ಬರ್ತಾನ ಏನು ಬರೋಲ್ಲ. ಇದೇ ಫಿಲ್ಮ್ ಸ್ಟೋರಿ ಅದ. ಆ್ಯಂಡ್ ರಿಯಲ್ ಆಗಿದ್ದು ಸ್ಟೋರಿ ಅದ ಬಸ್. 2006 ಎಂಟ್ರದ್ದು ಸ್ಟೋರಿ ತೊಗೊಂಡು ಗೆಸ್ ಮಾಡಿಲ್ಲ. ಡೀಸೆಂಟ್ ಸ್ಟೋರಿ ನಮಗೆ ಅನ್ಸೋದು. ಬಟ್ ಕ್ಯಾರೆಕ್ಟರ್ ವೈಸ್ ಬಿಲ್ಡಪ್ ಹಿಂಗೆ ಆಲ್ ಫಿಲ್ಮ್ನಲ್ಲಿ ಅದು ಸೌಂಡ್ ಡಿಸೈನಿಂಗ್ ಆಗಲಿ, ಎಲ್ಲ ಆ್ಯಕ್ಟಿಂಗ್ ಆಗಲಿ ನಮಗೆ ಎಲ್ಲೇ ಡಿಸಪಾಯಿಂಟ್ ಮಾಡಿಲ್ಲ. ಸಿಂಪಲ್ ಅಪ್ಲಿ ಪ್ರಾಬ್ಲಮ್ ಎಲ್ಲ ಸುಮ್ಮನೆ ತೋರಿಸ್ಯಾರ ಫಿಲ್ಮ್ದಾಗಿ. ಪ್ರಾಬ್ಲಮ್ ಎಲ್ಲ ಸುಮ್ಮನೆ ಫಿಲ್ಮ್ನಲ್ಲಿ ತೋರಿಸ್ಯಾರ. ಬಟ್ ಅಲ್ಲಿದಲ್ಲೇ ಎಂಜಾಯ್ಮೆಂಟ್ನ ಫಿಲ್ಮ್ನಲ್ಲಿ ಮಜಾ ಬರ್ತದೆ ಮೂವಿ ನೋಡೋ ಮಟ್ಟಿಗೆ. ಇದೊಂದು ಪಾಯಿಂಟ್ ನನಗೆ ಇಷ್ಟ ಆಗಿತ್ತು. ಆ್ಯಂಡ್ ಡೆಫಿನೆಟ್ಲಿ ಇದು ಮೂವಿ ಎಲ್ಲ ಸುಮ್ಮನೆ ನೋಡೋದದ. ನೋಡ್ರಿ ನಿಮಗೆ ಇನ್ನೂ ಮಜಾ ಬರ್ತದೆ ಮೂವಿ ನೋಡೋ ಮಟ್ಟಿಗೆ. ಆ್ಯಂಡ್ ಇದು ಮೂವಿ ಅವಾಗೆ ತೆಲುಗುದಾಗ ರಿಲೀಸ್ ಆಗಬೇಕಿತ್ತು, ಮತ್ತು ಬೇರೆ ಲ್ಯಾಂಗ್ವೇಜ್ದಾಗ ರಿಲೀಸ್ ಆಗಬೇಕಿತ್ತು. ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಮಲಯಾಳಂದಾಗ. ಬ್ರಹ್ಮಯುಗ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಮತ್ತು ಮಂಜುಮನ್ ಬಾಯ್ಸ್ ಆಲ್ರೆಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಈಗ ತೆಲುಗುದಾಗ ಇವತ್ತು ಶೋ ಜಾಸ್ತಿ ಹಾಕ್ಯಾರ. ಬಟ್ ನಿನ್ನೆ ಅಂತಾಗ ಒಂದೇ ಶೋ ಇಟ್ಟರು. ಓಕೆನಾ? ಸೊ ನನಗಂತ ಮೂವಿ ಡಿಸಪಾಯಿಂಟ್ ಎಲ್ಲಿ ಮಾಡಿಲ್ಲ. ಕ್ರೇಜಿಲೆಸ್ ಮಜಾ ಬಂತು ಮೂವಿ ನೋಡೋ ಮಟ್ಟಿಗೆ. ಕನ್ನಡದ ಮೂವಿ ರಿಲೀಸ್ ಆದ ಡೆಫಿನೆಟ್ಲಿ ಮೂವಿ ನೋಡ್ಲಿಕ್ಕೆ ಹೋಗ್ರಿ. ಈಗ ನಾ ತೆಲುಗುದಾಗ ನೋಡಿನಲ್ಲ, ಸಬ್ ಟೈಟಲ್ ಅಂತ ಎಲ್ಲಿದ್ದಿಲ್ಲ. ಅಟ್ಲೀಸ್ಟ್ ಸಬ್ ಟೈಟಲ್ ಆಗಬೇಕಿತ್ತು, ಇನ್ನೊಂದು ಮಂದಿ ನೋಡ್ಲಿಕ್ಕೆ ಬರ್ತಿತ್ತು ನನಗೆ. ಅನಿಸಿದ್ದು ಆಲ್ರೆಡಿ ಥಿಯೇಟರ್ನಲ್ಲಿ ಪಬ್ಲಿಕ್ ಇತ್ತು. ಆಲ್ರೆಡಿ ಸಬ್ ಟೈಟಲ್ಸ್ ಪಬ್ಲಿಕ್ ಎಷ್ಟೋ ಮಂದಿ ಮೂವಿ ನೋಡೋದು. ಓಕೆನಾ? ಅವಾಗೆ ರಿವ್ಯೂ ಎಲ್ಲ ಬಂದ. ಬಟ್ ನಿನ್ನೆ ತೆಲುಗುದಾಗ ರಿಲೀಸ್ ಆಗ್ಯಾರ. ಪಬ್ಲಿಕ್ ಮತ್ತು ಮೂವಿ ನೋಡ್ಲಿಕ್ಕೆ ಬಂದಿತ್ತು ಇವತ್ತು. ಸೊ ಇದೆಲ್ಲ ಕೆಳಗಿಸ್ ನಿಮಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ಹಾಗೆ ಫ್ಯಾಮಿಲಿ ಸ್ಟಾರ್ ಮೂವಿ ನೋಡಿಸಿ, ಹಾಗೆ ಮಂಜುಮನ್ ಬಾಯ್ಸ್ ಮೂವಿ ನೋಡಿಸಿ ನಿಮಗೆ ಹೆಂಗೆ ಅನ್ಸೋದು ಅದನ್ನು ಕಾಮೆಂಟ್ ಮಾಡಿರಿ. ನನ್ನ ವೀಡಿಯೋ ಪಸಂದ ಲೈಕ್ ಮಾಡಿ, ಸಪೋರ್ಟ್ ಕೊಡಿರಿ. ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಬೈ ಬೈ.